ಅಬಕಾರಿ ಹಾಗೂ ಪೊಲೀಸ್ ಇಲಾಖೆಯ ಭರ್ಜರಿ ಕಾರ್ಯಾಚರಣೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯನಾಶ. ಚಿಕ್ಕನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ಬಿಯರ್ ಹಾಗೂ 45 ಲೀಟರ್ ಸೇಂದಿ ಸೀಸ್ ಮಾಡಿದ್ರು. ಇದೀಗ ಜಪ್ತಿಯಾದ ಅಕ್ರಮ ಮದ್ಯ ಹಾಗೂ ಸೇಂದಿಯನ್ನ ತಾಲೂಕು ದಂಡಾಧಿಕಾರಿ ಆದೇಶದಂತೆ ನಾಶ ಮಾಡಿದ್ದಾರೆ. ಇನ್ನು ಈ ಕುರಿತು ಚಿಕ್ಕನಾಯಕನಹಳ್ಳಿಯ ಅಬಕಾರಿ ಅಧಿಕಾರಿ ಜ್ಯೋತಿ ಅವರು ಮಾತನಾಡಿ, ತಾಲೂಕಿನೆಲ್ಲೆಡೆ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಲು 8 ಅಬಕಾರಿ ಇಲಾಖೆ ಮತ್ತು 4 ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನ ನಡೆಸಿದ್ದು, ತಾಲೂಕು ದಂಡಾಧಿಕಾರಿ ಆದೇಶದಂತೆ ಜಪ್ತಿಯಾಗಿದ್ದ 153 ಲೀಟರ್ ಮದ್ಯ, 10,400 ಲೀಟರ್ ಬಿಯರ್ ಹಾಗೂ 45 ಲೀಟರ್ ಸೇಂದಿ ನಾಶ ಮಾಡಲಾಗಿದೆ. ಇನ್ನು ಸಾರ್ವಜನಿಕರು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಮಾಹಿತಿಯನ್ನ ನೀಡಿದರೆ ಅಂತಹವರ ಹೆಸರನ್ನ ಗೌಪ್ಯವಾಗಿ ಇಡಲಾಗುವುದೆಂದು ತಿಳಿಸಿದ್ರು. ನಾವು ವಲಯ ವ್ಯಾಪ್ತಿಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ದಾಖಲಿಸಿದ 8 ಪ್ರಕರಣಗಳಲ್ಲಿ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ದಾಖಲಿಸಿದ 4 ಪ್ರಕರಣಗಳಲ್ಲಿ ರಾಸಾಯನಿಕ ಪರೀಕ್ಷೆಗೆ ತೆಗೆದು ಬಾಕಿ ಉಳಿದ 153 ಲೀಟರ್ ಮದ್ಯ, 10.400 ಲೀಟರ್ ಬಿಯರ್ ಮತ್ತು 45 ಲೀಟರ್ ಸೇಂದಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಸದರಿ ಮುಟ್ಟುಗೋಲು ಹಾಕಲಾದ 153.270 ಲೀಟರ್ ಮದ್ಯ, 10.400 ಲೀಟರ್ ಬಿಯರ್ ಹಾಗೂ 45 ಲೀಟರ್ ಸೇಂದಿಯನ್ನು ಈ ದಿನ ನಾಶಪಡಿಸುತ್ತೇವೆ. ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಅಬಕಾರಿ ಕ್ರಮಗಳು ತಮಗೆ ಕಂಡು ಬಂದಲ್ಲಿ ತಾವು ಮಾಹಿತಿ ನೀಡಿದಲ್ಲಿ ನಾವು ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ ಹಾಗೂ ತಮ್ಮ ನೀಡಿದವರ ಮಾಹಿತಿಯನ್ನು ನಾವು ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕಾಗಿ ಯಾರಿಗೂ ಸಹ ತಮ್ಮ ಹೆಸರುಗಳನ್ನು ಹೇಳುವುದಿಲ್ಲ. ಗೌಪ್ಯವಾಗಿ ಇಟ್ಟು ತಮ್ಮ ಗೌಪ್ಯತೆಯನ್ನು ಕಾಪಾಡುತ್ತೇವೆ ಹಾಗೂ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಅಬಕಾರಿ ಅಕ್ರಮಗಳನ್ನು ತಡೆಗಟ್ಟುವಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ರಂಗನಾಥ್, ವಿಜಯ್ ಕುಮಾರ್ ಜಿವಿ, ಅಬಕಾರಿ ಉಪವಿಭಾಗಾಧಿಕಾರಿಗಳು, ಚಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ವಲಯದ ಅಬಕಾರಿ ನಿಯಂತ್ರಕರು ಸೇರಿ ಹಲವು ಮಂದಿ ಹಾಜರಿದ್ದರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.